ಬಂದಿಲ್ಲ. ನಾವೇನ್ ಮಾಡಬೇಕಾಗುತ್ತೆ? ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಬಂದಿಲ್ಲ. ಇವತ್ತು ಅದೊಂದು ಭಾಗ ಇದೆ. ಇವತ್ತು ಸೈಟ್ ಕೊಡ್ಬೇಕು. ಮೊದಲು ಕೂಡ ನಾನು ಲೇಔಟ್ಸ್ ಮಾಡಿದ್ದೆ. ಕೆಲವಾರು ವರ್ಷಗಳ ಹಿಂದೆ ಅನೇಕ ಕಡೆ ನಾನು ಲೇಔಟ್ಸ್ ಮಾಡಿದ್ದೆ ತಾಲೂಕಲ್ಲಿ. ಇವತ್ತು ನಿಮ್ಮ ಭಾಗದಲ್ಲಿ ಬಡ ಸೈಟ್ ಇದೆ ಅಂತ ನಿರ್ಗತಿಗಳಿಗೆ ಇವತ್ತು ವೃದ್ಧರಾಮ ಮನೆಯಲ್ಲಿರುವವರಿಗೆ ಸೈಟ್ ಇಲ್ಲದವರಿಗೆ ಇವತ್ತು ಸೈಟ್ ಕೊಡುವುದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಬಹುತೇಕ ನಾನು ಇಲ್ಲಿ ನಮ್ಮ ಪಿಡಿಒ ಇದ್ದಾರೆ, ನಮ್ಮ ಇವರು ಇದ್ದಾರೆ, ಮತ್ತೆ ಅಡ್ಮಿನಿಸ್ಟ್ರೇಟರ್ಗೆ ನೀವೇನಾ ನೀವು ಒಂದು ತಿಂಗಳೊಳಗೆ ಇದು ಅತ್ಯಂತ ಬಡವಿರುವ ಪ್ರದೇಶ. ಸೊ ಆದ್ದರಿಂದ ಒಂದು ತಿಂಗಳೊಳಗೆ ಇದನ್ನು ಗುರುತಿಸಬೇಕು. ನೀವು ಇಲ್ಲಿ ಸರ್ಕಾರಿ ಜಮೀನಿದೆ ಯಾವುದೇ ಮಾಡಿದ್ದೇವೆ ಮಾಡಬಹುದು. ಹೀಗೆ ನಿಮ್ಮ ಇವತ್ತು ಆ ಬಗ್ಗರ ಆ ಗ್ರಾಮ ಆ ಕಡೆ ಅದು ಕೂಡ ಅರವತ್ತು ಹಾಕೋದಕ್ಕೆ ವ್ಯವಸ್ಥೆ ಮಾಡಿದೆ. 100% ಕೂಡ ನಿಮ್ಮ ಇಲ್ಲಿ ಈ ಚಿಕ್ಕಮಗಳೂರಿನಿಂದ ರಘುನಾಥಪುರ ಅಲ್ಲಿ ಹೋಗುವುದಕ್ಕೂ ಕೂಡ ನಾನು ಕಾರ್ ರೋಡು ಕಾಂಕ್ರೀಟ್ ರೋಡನ್ನ ವ್ಯವಸ್ಥೆ ಮಾಡಿದೆ. ಹೀಗೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇವತ್ತು ಅನೇಕ ವರ್ಷಗಳಿಂದ ನಿಮಗೆ ಸ್ವತಂತ್ರ ಪೂರ್ವದಿಂದ ಕೂಡ ರೋಡ್ ಸಂಪರ್ಕ ಆಗಿದೆ ಅಂತ ಒಂದು ನಾನು ಈ ಕಾಲು ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಇತ್ತು. ಪ್ರತಿಯೊಂದು ನಾನು ಯೋಜನೆ ಏನು ಯಾವ ರೀತಿ ನಾಯಕರ ಕೊಡಬೇಕು ಅಂತ ಒಂದು ಯೋಚನೆ ಮಾಡಿದೆ. ಸೊ ಅವಾಗ ಯೋಚನೆ ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇವತ್ತು ವ್ಯವಸ್ಥೆ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೇನೆ. ನೀವು ಏನ್ ಕೆಲಸ ಒಂದು 3,000 ಎಕರೆಯಲ್ಲಿ ಮಾಡ್ಬೇಕು ಅಂತಿದ್ದೆ. ಅದು ಫೈನಲ್ ಪ್ರಪೋಸಲ್ ಇದೆ. ಇವತ್ತು ಸರ್ವೆ ಮಾಡಿ ಎಲ್ಲ ಬೋರ್ಡ್ ಮೀಟಿಂಗ್ ಬರುವ ಸ್ಟೇಜ್ ಅಲ್ಲಿ ಇದೆ. ಆ ಭಾಗದಲ್ಲಿ ಅದೇ ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ. ಒಂದು ಆಗುತ್ತೆ. ಒಂದು ಭಾಗ ಕೋಚ್ ಫ್ಯಾಕ್ಟ್ರಿ ಮಾಡಿದ್ರೆ ಎದುರು ಕಡೆ ಆ ಭಾಗ ಮುಳುಬಾಗಿಲು ಹೈವೇ. ಹೀಗೆ 2 ಭಾಗದಲ್ಲಿ ಇಂಪ್ರೂವ್ ಆದ್ರೆ ಇಡೀ ಕ್ಷೇತ್ರ ಎಲ್ಲ ಕೂಡ ವ್ಯಾಪಿಸುತ್ತೆ. ತಾಲೂಕೆಲ್ಲ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಒಂದು ಟೌನ್ಶಿಪ್ ಆಗಿ ಪರಿವರ್ತನೆ ಆಗುತ್ತೆ ನಮ್ಮ ತಾಲೂಕು ಅಂತ ನಮ್ಮ ಏನೋ ಕೊನೆ ಗಳಿಗೆ ಇಲ್ಲ ಆದ್ರೂ ನಾವು ಮಾಡೋಣ ಅನ್ನೋ ಒಂದು ಉದ್ದೇಶ ನಮಗೆ. ವಯಸ್ಸಾಗ್ತಾ ಇದೆ. ವಯಸ್ಸನ್ನು ಯಾರು ತಡೆಗಟ್ಟೋದಕ್ಕೆ ಆಗುದಿಲ್ಲ. ಸೊ ನಾವೆಲ್ಲ ಕೂಡ ಈ ಎಲ್ಲ ಯೋಚನೆಗಳನ್ನು ಕೂಡ ಮಾಡಿ ಇವತ್ತು ತಾಲೂಕಿನ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅಧಿಕಾರ ಇಲ್ಲದೇ ಇದ್ರು ಸಹಿತ, ನಮ್ಮ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದೇ ಇದ್ರು ಸಹಿತ ನಾನು ಕಾಲು ಕೈ ಹಿಡ್ಕೊಂಡು ಎಲ್ಲರೂ ಇವತ್ತು ಕೆಲಸಗಳನ್ನು ತಂದು ಮಾಡ್ತಾ ಇದ್ದೆ. ನಮ್ಮ ಸತೀಶ್ ಸಂತೋಷಿದ್ದಾರೆ. ನಿಮಗೆ ಏನು ಅನುಕೂಲ ಬೇಕು ಯಾವುದೇ ಸಂದರ್ಭದಲ್ಲಿ ನೀವು ನೀರು ಕುಡಿಯುವುದಕ್ಕೆ ನೀರಿನ ಸಂಪರ್ಕ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಲೇಬೇಕು. ಮ್ಯಾಂಡೇಟ್ ಕಂಪಲ್ಸರಿ. ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಟ್ಯಾಂಕರ್ ಗುಡಿಸುವುದು ಒಂದು ವೇಳೆ ಅಂತ ಸಂದರ್ಭ ಬಂದರೆ ನೋಡಿ ಖಾಸಗಿ ಬೋರ್ಗಳಿಂದ ನೀರು ಗುಡಿಸುವುದು. ಮತ್ತೆ ಪ್ರತಿಯೊಂದು ಪಂಚಾಯತಿಯಲ್ಲಿ ಕೂಡ ಈ ಒಂದು ಪಂಪ್ ಸೆಟ್ 1-2 ಪಂಪ್ ಸೆಟ್ಗಳನ್ನ ಸ್ಪೇರ್ ಇರಬೇಕು ಅಂತ ಅದೊಂದು ಇವತ್ತು ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲ, ಮೇನ್ ರೋಡ್ ಈಸ್ಕೋ ದೇವಸ್ಥಾನ ಅಲ್ಲ, ಇದು ಈ ಸಿದ್ದರಾಮ ಅಂಗಡಿ ఉంది. ಅದೇ ಮೇನ್ ರೋಡ್. ಆ ಮೇನ್ ರೋಡ್ ಆ PWD ರೋಡ್ ಪ್ಯಾರಲಲ್. ಈ ರೋಡ್ ಏಸೆ ಅಲ್ಲ. ಇವತ್ತು ನನ್ನ ಉದ್ದೇಶ ಇಡೀ ಕ್ಷೇತ್ರ ಎಲ್ಲ ಕೂಡ ಕಾಂಕ್ರೀಟ್ ರೋಡ್ಸ್ ಅನ್ನ ವಿಶೇಷವಾಗಿ SC/ST ಕಾಲೋನಿಗಳಲ್ಲಿ ಮತ್ತೆ ಬೇರೆ ಎಲ್ಲ ಎಲ್ಲೆಲ್ಲಿ ರೋಡ್ಸ್ ಸಂಪರ್ಕ ರೋಡ್ಗಳು ಇವತ್ತು ನಮ್ಮ ಮುದುಗುಡುಗು ಅನೇಕ ಗ್ರಾಮಗಳಿಗೆ ಇರಲಿಲ್ಲ. ಇವತ್ತು ಕಾಂಕ್ರೀಟ್ ರೋಡ್ಸ್ ಹಾಕ್ಸಿದ್ದೇನೆ, ಆಗ್ತಾ ಇದ್ದಾರೆ. ಇನ್ನ ಕೆಲವು ನ್ಯೂನತೆಗಳನ್ನ ಇವತ್ತನ್ನು ಸರಿಪಡಿಸ್ತಾ ಇದ್ದೇವೆ. ಇದು ಪ್ರಥಮವಾಗಿ ಇವತ್ತು ಮುದುಗುಡುಗು ಗ್ರಾಮದಿಂದ ಶಾಸಕರು ಒಂದು ತಾಲೂಕು ಆಡಳಿತ ನಡೆಯುತ್ತೆ ಗ್ರಾಮದ ಕಡೆ. ಈ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ. ಇದರ ಉದ್ದೇಶವನ್ನ ನಮ್ಮ ಇಒ ಸರ್ವಿಸ್ ಎಲ್ಲ ನಮಗೆ ಮನವರಿಕೆ ಮಾಡಿದೆ. ಇದೆಲ್ಲ ಕೂಡ ಇವೆಲ್ಲ ಇವತ್ತು ಅನೇಕ ಸೌಲಭ್ಯಗಳನ್ನ ಇವತ್ತು ನಾವು ಕೊಡಬೇಕು ಅಂತ ಇವತ್ತು
ಗ್ರಾಮ ಪಂಚಾಯತಿ ಬಹಳ ಅನೇಕ ಜನ ಬಡವರಿರುವ ಒಂದು ಈ ಪ್ರದೇಶ. ರೋಡ್ಗಳೆಲ್ಲ ಊರುಗಳಿಗೆ ಇವತ್ತು ನಾನು ಮುತುವರ್ಜಿ ತಗೊಂಡು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸಂಪರ್ಕ ಕಲಿಸುವುದಕ್ಕೆ ಇವತ್ತು ಇದು ನಾನು ಮಿಡ್ಲ್ ಸ್ಕೂಲು ಆ ಶಾಲೆಯಲ್ಲೇ ಓದಿದ್ದು. ನನಗೆ ಪ್ರತಿಯೊಂದು ಅಂಶ ಕೂಡ ಗ್ರಾಮದ ಬಗ್ಗೆ ಅಥವಾ ಈ ಜನರು ಎಲ್ಲ ಬಂಧುಗಳು ಕೂಡ ನನಗೆ ತಿಳ್ಕೊಳ್ತಿದ್ರು. ಇವತ್ತು ಅನೇಕ ಸಮಸ್ಯೆಗಳನ್ನು ನಾನು ಜ್ಞಾಪಕ ಮಾಡ್ಕೊಂಡೆ. ಯಾವ 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 ಮುದುಗುಡುಗು ಪಂಚಾಯತಿ ಇರ್ಬೋದು, ಇಡೀ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಯೋಚನೆ ಮಾಡಿ ಆಗ ಸಂದರ್ಭದಲ್ಲಿ ರೋಡ್ಗಳು ಎಲ್ಲೆಲ್ಲಿ ನಾನು ಹಾಕಿಲ್ಲ ಅಂತವೆಲ್ಲ ಕೂಡ ಇವತ್ತು ಕಾಂಕ್ರೀಟ್ ರೋಡ್ಸ್ ಅನ್ನ ಹಾಕ್ಸಿದ್ದೇನೆ, ಹಾಕ್ತಾ ಇದ್ದೇವೆ. ಇನ್ನ ಸೈಡ್ ಮಾಡೋದಕ್ಕೆ ಬಡವರಿಗೆ ಕೊಡುವುದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನೀವು ನಿಮ್ಮ ಜವಾಬ್ದಾರಿ ಸರ್ವೇಶ್ ಮತ್ತೆ ಸೊ ಈ ಬಹಳ ಮುಖ್ಯವಾದ ಅಂಶ. ಇವತ್ತು ಎಲ್ಲ ತಾಲೂಕಿನ ಎಲ್ಲಾ ಭಾಗದಲ್ಲಿ ಕೂಡ ಸೈಟ್ ಕೊಡಬೇಕು ಅಂತ ನಮ್ಮ ಆಸೆ. ಯಾಕಂದ್ರೆ ನಮ್ಗೆಲ್ಲ 5 ಸಾರಿ MLA ಮಾಡಿದ್ದೀವಿ, ಬೇಕಾದಷ್ಟು 45 ವರ್ಷದ MLA ಆಗಿದ್ದರಿಂದ ನಿಮ್ಮ ಋಣ ತೀರಿಸ್ಕೋಬೇಕು, ಅನೇಕ ಕೆಲಸಗಳು ಮಾಡಬೇಕು ಅಂತ ನಮ್ಮ ಆಸೆ. ಜವಾಬ್ದಾರಿ ನಮ್ಮ ನೌಕರರ ಮೇಲೆ ಇರ್ತದೆ. ಆ ನೌಕರರು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಆ ಒಂದು ವ್ಯಕ್ತಿಗೆ ಯಾವುದೇ ಸೌಲಭ್ಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ, ಸರ್ಕಾರದ ಒಂದು ಆಶಯಗಳನ್ನ ಈಡೇರೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಇದು ತಾಲೂಕು ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪಂಚಾಯಿತಿ, ಮನೆ ಒಂದು ದೂರದಲ್ಲಿ ಯೋಚನೆ ಮಾಡಿದೆ. ಇಂಥ ಒಂದು ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ನಾನು ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತೇಳಿ SC ಕ್ಯಾಟಗರಿಗೆ ಮೊದಲಾದ್ಯತೆ, ಎರಡನೇದಾಗಿ ST ವರೆಗೆ, ಮೂರನೇದಾಗಿ ಅದರ್ಸ್ ಏನ್ ಜನರಲ್ ಕ್ಯಾಟಗರಿ ಇದ್ದಾರೆ ಆ ಒಂದು ಆಧಾರದ ಮೇಲೆ ಅವರ ಹೆಸರಿನಲ್ಲಿ ಯಾವುದೇ ಜಮೀನು ಇರಬಾರ್ದು, ನಿವೇಶನ ಇರಬಾರ್ದು, ಆಗ ಮಾತ್ರ ಅಂತಹ ಫಲಾನುಭವಿಗಳು ಅರ್ಹತೆಯನ್ನು ಹೊಂದ್ತಾರೆ. ಮೊದಲು ಈಗ ಮಾನ್ಯ ಶಾಸಕರು ಏನು ಫಲಾನುಭವಿಗಳಿದ್ದಾರೆ ಮಾಡಿದ್ದು ಟ್ಯಾಕ್ಸ್ ಕಟ್ಟಿದ್ರೆ ಆಟೋಮೆಟಿಕ್ ಆಗಿ ಆ ಕಾರ್ಡ್ APL ಹೊರಟೋಗಿರುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಪೋರ್ಟಲ್ ಓಪನ್ ಆಗಿಲ್ಲ. ಒಂದು ಸತಿ ಓಪನ್ ಆದ್ರೆ ಖಂಡಿತ ನೀವೆಲ್ಲರೂ ತಹಸೀಲ್ದಾರ್ ಆಫೀಸರ್ ಬಂದು ಅಪ್ಡೇಟ್ ಮಾಡಿಸಬಹುದು. ಪೋರ್ಟಲ್ ಅಲ್ಲಿ ಅದು ಓಪನ್ ಆಗ್ತಾ ಇದ್ದಂಗೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬಹುದು. ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಬೇಕಾಗುತ್ತೆ. ಎಲ್ಲರಿಗೂ
ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಒಂದು ಸಭೆಯನ್ನು ಕರೆದು ಮಾನ್ಯ ಶಾಸಕರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ 24 ಗಂಟೆಯಲ್ಲಿ ಏನೇ ಒಂದು ಒಪ್ಪೋ ಮೋಟರ್ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಕುಡಿಯ ನೀರಿಗೆ ಸಂಬಂಧಿಸಿದಂತೆ 24 ಗಂಟೆಗಳಲ್ಲಿ ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕಂತ ಹೇಳಿ ಮಾನ್ಯ ಶಾಸಕರು ಈಗಾಗಲೇ ನಿರ್ದೇಶನವನ್ನು ನೀಡಿರ್ತಾರೆ. ಅದೇ ರೀತಿ ಏನೋ ಬಡವರಿದ್ದಾರೆ ಮತ್ತೆ ಯಾರಿಗೆ ಮನೆ ಕಟ್ಕೊಳ್ಳೋ ನಿವೇಶನ ಇಲ್ಲ ಅಂತವರಿಗೆ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಮಳೆ ನೀರು ಕೊಯ್ಲು, ಆಟದ ಮೈದಾನ, ಈ ತರ ಕಾಮಗಾರಿ 420 ತಗೊಂಡಿದೀವಿ ನರೇಗಾದಲ್ಲಿ. ಈಗಾಗಲೇ 220 ಮುಗಿಸಿದೀವಿ, ಇನ್ನು 200 ಆನ್ಗೋಯಿಂಗ್ ಇದಾವೆ. ಆದಷ್ಟು 1 ವರ್ಷದಲ್ಲಿ ಅವನ್ನ ಎಲ್ಲವೂ ಸಹ ಮುಗಿಸ್ತೇವೆ. ಅದರ ಜೊತೆಗೆ ವಸತಿ ಯೋಜನೆಯಲ್ಲಿ ಯಾರು ಮನೆ ಇಲ್ಲ ಅವರ ಫಲಾನುಭವಿಗಳನ್ನ ಗುರುತಿಸ್ಕೋಬೇಕು. ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಮನೆಗಳು ಮಂಜೂರಾದಾಗ ಕಡು ಬಡವರಿಗೆ ಫಸ್ಟ್ ಮನೆಯನ್ನು ಕೊಡಬೇಕು. ಅದಾದ ನಂತರ ನೋಂದಣಿಯ ಮುಖಾಂತರ ತಾವೆಲ್ಲರೂ ಸಹ ಈ ಒಂದು ಸೌಲಭ್ಯವನ್ನ ಪಡ್ಕೋಬಹುದು. ನಮ್ಮ ತಾಲೂಕಲ್ಲಿ ಈಗಾಗಲೇ ಈ ಒಂದು NRLM ಯೋಜನೆಯಿಂದ ಸುಮಾರು 9 ಕೋಟಿ ವಹಿವಾಟಾಗಿದೆ. ಅದರಲ್ಲಿ 5 ಕೋಟಿ ಹೆಚ್ಚುವರಿಯಾಗಿ ನಮಗೆ ಲಾಭಾಂಶ ಬಂದಿದೆ. 5 ಕೋಟಿ ಅಂದ್ರೆ ಅತ್ಯುತ್ತಮವಾಗಿ ನಮ್ಮ NRLM ಟೀಮ್ ಏನಿದೆ ಅವರೆಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸದಸ್ಯರು, ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳು ಎಲ್ಲರೂ ಸಹ ಒಂದು ಪ್ರಾಮಾಣಿಕತೆ ದುಡಿದು ಸುಮಾರು ಮಹಿಳೆಯರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಹಾಜರಿರ್ತಾರೆ. ತಮಗೆ ಯಾವುದೇ ಒಂದು ಕುರಿತು ಇದ್ರೂ ಸಹ ಮನೆಯನ್ನು ಕೊಡ್ಬೋದು. ಇಲ್ಲಿ ಕೆಲವೊಂದು ಕೂಡಲೇ ಬಗೆಹರಿಸಬಹುದಂತಹ ಮನೆಗಳು ಇರ್ತವೆ, ಕೆಲವೊಂದು ನ್ಯಾಯಾಲಯ ಪ್ರಕರಣಗಳಿರ್ತವೆ, ಕೋರ್ಟಲ್ಲಿ ಇರುವಂತಹ ಕೇಸುಗಳು ಇರ್ತವೆ. ಅಂತವರಿಗೆ ಕಾನೂನು ಬೇಕಾಗ್ತದೆ. ಅದರ ಜೊತೆಗೆ ಯಾವುದಾದ್ರೂ ಅನುದಾನ ಇದ್ರೂ ಸಹ ಹೆಚ್ಚಿಗೆ ಅನುದಾನ ಕೊಡಬೇಕಾಗಿದ್ರೂ ಸಹ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಈ ತರ ಆದ್ಯತೆ ಮೇರೆಗೆ ನಾವು ತಮ್ಮ ಕುಂದುಕೊರತೆಗಳು, ತಮ್ಮ ದೂರುಗಳನ್ನು ಕೊಡ್ತೇವೆ. ಅದನ್ನು ಬಗೆಹರಿಸಲಿಕ್ಕೆ ಕಾಲಾವಕಾಶ ಬೇಕಾಗ್ತದೆ. ಸುಮಾರು 2-3 ವರ್ಷಗಳಿಂದ ಆ 35 ಘಟಕಗಳು ಕೆಟ್ಟೋಗಿದ್ವು. ಆದಷ್ಟು ಬೇಗ ಒಂದು ಸರಿಪಡಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಕ್ರಮ ವಹಿಸ್ತೀವಿ. ಮತ್ತೆ ಈ ವರ್ಷದ ತಮ್ಗೆ ಗೊತ್ತಿದೆ, ಗ್ರಾಮ ಪಂಚಾಯಿತಿಗಳಿಗೆ 15 ಅಂತ ಬರಬೇಕಾಗಿತ್ತು. ಯಾವುದೇ ₹1 ಇದುವರೆಗೂ ಅನುದಾನ ಬಂದಿಲ್ಲ. 1 ವರ್ಷದಿಂದ ಬಂದ ತಕ್ಷಣ ಎಲ್ಲ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಇರ್ಬೋದು. ಮತ್ತೆ ಈಗ ಅಪತ್ತಿ ಶಿವರಾತ್ರಿ ಈಗಾಗಲೇ ಎಲ್ಲ ಬೀದಿ ವ್ಯವಸ್ಥೆ ಮಾಡಿದ್ದೀವಿ. ಆದಷ್ಟು ಬೇಗ ಚರಂಡಿ ಸ್ವಚ್ಛತೆಯನ್ನು ಮಾಡೋಕ್ಕೆ ಕ್ರಮ ವಹಿಸಕ್ಕೆ ಹೇಳಿದ್ವಿ. ಅನುದಾನ ಈ ವಾರದಲ್ಲಿ ಅಥವಾ ಮುಂಬರುವ ವಾರದಲ್ಲಿ 15 ದಿನ ಒಳಗಡೆ ಬರುತ್ತೆ ಅನುದಾನ. ಅದರಲ್ಲಿ ನಾವು ಆದ್ಯತೆ ಮೇರೆಗೆ ಮಾಡಿಕೊಡ್ತೀವಿ. ಮಾನ್ಯ ಶಾಸಕರು ಒಂದು ದಿನಕ್ಕೆ 4 ಗ್ರಾಮ ಪಂಚಾಯಿತಿಯಂತೆ ಭೇಟಿ ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾವುದೇ ಸಾರ್ವಜನಿಕರು ಅವರ ಸ್ವಂತ ಕೆಲಸಗಳು ಕಚೇರಿಗಳಲ್ಲಿ ಯಾವುದಾದ್ರೂ ಪೆಂಡಿಂಗ್ ಇದ್ದಾಗ ತಾಲೂಕು ಕಚೇರಿಗೆ ಬಂದು ಅಥವಾ ನಮ್ಮ ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಏನು ಕುಂದುಕೊರತೆಗಳಿದ್ದಾವೆ ಅದನ್ನ ಅಧಿಕಾರಿಗಳೇ ಗ್ರಾಮಕ್ಕೆ ಬಂದು ಬಗೆಹರಿಸುವುದು ಇದರ ಮುಖ್ಯ ಉದ್ದೇಶ. ಮತ್ತೆ ಯಾವುದೇ ಒಂದು ಸಾರ್ವಜನಿಕರು ತಮ್ಮೆಲ್ಲರಿಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಕ್ಕೆ. ಅದರಲ್ಲಿ ಮುಖ್ಯವಾಗಿರೋದು ಈಗ ಬೇಸಿಗೆ ಬರ್ತಾ ಇರೋದ್ರಿಂದ ಕುಡಿಯೋ ನೀರು ಸಮಸ್ಯೆ. ಯಾವುದೇ ಒಂದು ಗ್ರಾಮದಲ್ಲಿ ಕುಡಿಯೋ ನೀರು ಸಮಸ್ಯೆ ಏನನ್ನ ಕಂಡು ಬಂದಲ್ಲಿ ಕೂಡಲೇ ಅದನ್ನ ಬಗೆಹರಿಸಬೇಕಂತೇಳಿ ಈಗಾಗಲೇ ಶಾಸಕರು ಒಂದು ಸಭೆಯನ್ನ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇವಲ 1 ದಿನದಲ್ಲಿ ಕುಡಿಯೋ ನೀರು ಸಮಸ್ಯೆಯನ್ನ ಬಗೆಹರಿಸಬೇಕಂತ ಹೇಳಿದ್ದಾರೆ. ಅದೇ ರೀತಿ ಏನು ನಿವೇಶನ ಇಲ್ಲ, ಯಾರಿಗೆ ನಿವೇಶನ ಇಲ್ಲ, ನಿವೇಶನ ರೈತರಿಗೆ ನಿವೇಶನ ಕೊಡ್ಬೇಕಂತೇಳಿ
ಈ ಜಮೀನನ್ನ ಹೊಡ್ಕೊಳ್ಳೋರು, ಜಮೀನನ್ನ ಕಳ್ತನ ಮಾಡೋರು ದರೋಡೆಕೋರರಿದ್ದಾರೆ ಒಂದು ಗ್ಯಾಂಗು. ಆ ಗ್ಯಾಂಗಿನಿಂದ ತಹಸೀಲ್ದಾರ್ ಕೂಡ ಪಾಪ ಸ್ಟೇಪ್ ಬೋರ್ಡ್ ಬಲಿಪಶವಾಗಿದೆ. ಬರ್ಬೇಡಿ, ಇಲ್ಲಿ 30 ಎಕರೆ ಇದೆ. 30 ಎಕರೆ ನೀವು ಹೋಗುವ ದಾರಿಯಲ್ಲಿ ಹೈವೇನಲ್ಲಿದೆ. ಅದನ್ನ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅದನ್ನ ಪಾಣಿ ಕೂಡ ಕೊಟ್ಟಿದ್ದೇನೆ. ಈ ಪಾಣಿ ಕುಡಿಪ ಪಾಣಿ ಎಲ್ಲ ಇದೆ. ಅದು ಯಾರು ಅನ್ಯಾಯವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅವೆಲ್ಲ ಕೂಡ ವೆಕೆಟ್ ಮಾಡಿಸಿ ಒಂದು ಟೌನ್ಶಿಪ್ ಮಾಡಿಸಿ. ಸುಮಾರು ಒಂದು 500 ಸೈಟ್ ಆಗುತ್ತೆ, 500 ಸೈಟ್ ಆಗುತ್ತೆ. ಸೊ ಅದನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ತಹಸೀಲ್ದಾರ್ಗೆ ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚಿಗಿದೆ, ಅವರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾರ್ಗ. ಇವತ್ತು ತಾಲೂಕಲ್ಲಿ ನಮ್ಮ ಇಒಗೂ ಹೇಳ್ತೇನೆ, ಎಲ್ರಿಗೂ ಕೂಡ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ಗೂ PDOಸ್ಗೂ ಎಲ್ರಿಗೂ ಕೂಡ ಸೂಚನೆ ಕೊಡ್ತೇನೆ. ಮತ್ತೆ ರೆವಿನ್ಯೂ ಅಧಿಕಾರಿಗಳಿಗೆ 1 ತಿಂಗಳಲ್ಲಿ ನೀವು ಈ ಒಂದು ನಮಗೆ ಅಸೆಂಬ್ಲಿ ಆಗುವ ಸತ್ರದಲ್ಲಿ ನಿಮ್ಗೆ 1 ತಿಂಗಳಲ್ಲಿ ಇದೆಲ್ಲ ಐಡೆಂಟಿಫೈ ಮಾಡಿ ಗುರುತಿಸಿ ನಿವೇಶನಗಳನ್ನ ಸರಿಪಡಿಸಬೇಕು. ಏನಪ್ಪ ಇವು ನಮ್ಮ ಜವಾಬ್ದಾರಿ. ತಹಸೀಲ್ದಾರು, ಇವು RIs, ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲರೂ ಜವಾಬ್ದಾರಿ. ದಯಮಾಡಿ ಈ ಕೆಲಸ ಮಾಡಿ, ನಿಮ್ಗೆಲ್ಲ ದೇವರ ಒಳ್ಳೇದು ಮಾಡ್ತಾರೆ. ಮಾಡಿ ಒಳ್ಳೆ ಕೆಲಸ ಮಾಡಿ. ಇವತ್ತು ಅನೇಕ ಜನ ಬಡವರಿದ್ದಾರೆ, ಇದು ಸೈಟ್ ಇಲ್ಲದೆ ಇರೋರು ಇರ್ತಾರೆ, ಕಡುಬಡವರು ಇದ್ದಾರೆ. ಅಂತವ್ರು ಕೊಡಿ, ನಾವೇನು ಸಾಹುಕಾರರು ಕೊಡಿ, ದೊಡ್ಡವರು ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ತಾಲೂಕಿನ ಎಲ್ಲ 25 ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 6 ರಿಂದ 7 ದಿವಸ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಸಾರ್ವಜನಿಕರು ಕಚೇರಿಗಳಿಗೆ ಅಲೆದಾಡುವುದನ್ನ ತಪ್ಪಿಸ್ಬೇಕಂತೇಳಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಮಾನ್ಯ ಶಾಸಕರು ಸಹ ತಮ್ಮ ಗ್ರಾಮಕ್ಕೆ ಬಂದು ತಮ್ಮ ಅಹವಾಲುಗಳೇನಿದಾವೆ, ತಮ್ಮ ಕುಂದುಕೊರತೆಗಳೇನಿದಾವೆ ಅದನ್ನ ಸ್ವೀಕರಿಸಿ ಆದಷ್ಟು ಬೇಗ ಪರಿಹಾರವನ್ನ ಕಲ್ಪಿಸುವುದು ಈ ಒಂದು ಕಾರ್ಯಕ್ರಮದ ಇರ್ತವೆ. ಕೆಲವೊಂದು ಕುಂದುಕೊರತೆಗಳು ಈ ದಿವಸನೇ ಬಗೆಹರಿಸಬಹುದು, ಕೆಲವೊಂದು ನ್ಯಾಯಾಲಯದಲ್ಲಿ ಇರ್ತವೆ, ಅದಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಕೆಲವೊಂದಕ್ಕೆ ಹೆಚ್ಚು ಅನುದಾನವನ್ನು ಬೇಕಾಗ್ತವೆ. ಅಂತಹ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ತಾವು ಯಾವುದೇ ರೀತಿಯ ಕೊರತೆ ಇದ್ರೂ ಸಹ ಎಲ್ಲ ತಾಲೂಕು ಮಟ್ಟದ